ಸೊ ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಚಾನಲ್. ಏನು ಗುರು ಇಂಗ್ಲೀಷ್ ಅಲ್ಲ, ನಮಸ್ತೆ ಕನ್ನಡಿಗರೇ. ಇದು ನನ್ನ ಹೊಸ ಚಾನಲ್, ಸೊ ಹೊಸ ಪ್ರಯತ್ನ. ಬೇಸಿಕಲಿ ಇವತ್ತೇನಿಲ್ಲ, ಆಫೀಸ್ಗೆ ಹೊರಟಿದ್ದೀನಿ. ಹಿಂಗೆ ಗಾಡೀಲಿ ಹೋಗೋಣ. ಡೈಲಿ ಮೆಟ್ರೋ ಬಸ್ ಅದರೊಳಗೆ ಜಾಸ್ತಿ ಓಡಾಡೋದು ನಾನು. ಗಾಡಿ ರೇರ್ ಎತ್ತದ ನಾನು. ಬಟ್ ಏನಂದರೆ ಇದಕ್ಕೆ ನನ್ನ ಮಗನ ಫ್ಯೂಲ್ ಹಾಕ್ಸಿ ಸಾಕಾಗ್ಬಿಟ್ಟಿದ್ವಿ. ಎಷ್ಟಂತ ಹಾಕ್ಸ್ತೀರ ಮಾರೆ. ಸೌಂಡ್ ಬರುತ್ತೆ ಅಂತ ಹಾಕ್ಸ್ತಾಯಿದ್ವಿ. ಸೌಂಡಿಗೋಸ್ಕರ ಪೆಟ್ರೋಲ್ ಕುಡಿತೈತೆ ಒಂದು ಗೊತ್ತಾಗ್ತಿಲ್ಲ. ನಾನು ತುಂಬ ಕುಡಿಯುತ್ತೆ. ಬಟ್ ಇವತ್ತು ತುಂಬ ಲೇಟ್ ಆಗಿಬಿಟ್ಟಿದೆ. ನೈಟ್ ಮನ್ಕೊಂಡಿದ್ದೆ, ಫಿಲಮ್ ನೋಡ್ಕೊಂಡು ಮನ್ಕೊಂಡ್ಬಿಟ್ಟಿದ್ದೀನಿ. ಬೆಳಗ್ಗೆ ನೋಡಿದ್ರೆ 6 ಗಂಟೆಗೆ ಎಚ್ಚರಿಕೆ ಆಯಿತು. ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ. ಕೇಳ್ಬಿಟ್ಟೇನು? ನಾನ್ ಯಾರು ಅಂತ ನಾನು ಹೇಳ್ಕೊಳ್ಳೋದು ಚೆನ್ನಾಗಿರಲ್ಲ. ಊರಿನ ಜನ ಎಲ್ಲ ಹಿಂದೆ ಬರ್ತಾವ್ರೆ. ನಾನ್ ಯಾರು ಅಂತ ಅವ್ರ ಹತ್ರ ಕೇಳಿ ನೋಡ್ತೀನಿ. ನನ್ನ ಮಗ ನಾಳೆ 8:15. ಇವಾಗ ಒಂದು ಸ್ವಲ್ಪ ಹಂಗೆ ಫ್ಯೂಲ್ ಹಾಕ್ಸ್ಬಿಟ್ಟು ಹೋಗೋಣ. ಇಲ್ಲಿ ಫ್ಯೂಲ್ ಹಾಕ್ಸ್ಬಿಟ್ಟು ಆಮೇಲೆ ನೋಡೋಣ ಏನಾಗುತ್ತೆ ಅಂತ. 200 ಹಾಕಿ. ನನ್ನ ಮಗನ ಕುಡ್ಸಿನೇ ಸಾಕಾಗ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. 200. ಯಾರಾದರೂ ಒಂದು ಸ್ವಲ್ಪ ಇದು ಆ ಗೋಪ್ರ ಆ್ಯಂಗಲ್ ಯಾವ ಥರ ಇಟ್ಟರೆ ಒಂದು ಸ್ವಲ್ಪ ಸಜೆಷನ್ಸ್ ಬೇಕಿತ್ತು. ಅಪ್ಹೋಲ್ಡ್ ಆಗ್ತಾಯಿದೆ ಹೆಲ್ಮೆಟ್ ಥರ ಅಂತ ಗೊತ್ತಿಲ್ಲ. ಇದು ನನ್ನ ಫಸ್ಟ್ ಅಲ್ಲ, ಅದ್ರ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ. ಅದ್ರ ಕಮೆಂಟಲ್ಲಿ ಗೋಪ್ರೋ ಅದು ಯಾವ ಥರ ಮೌಂಟ್ ಬಗ್ಗೆ ಗೊತ್ತಾಯಿತು. ಅದು ಆ್ಯಂಗಲ್ ಸೆಟ್ ಮಾಡೋದು, ರೆಸಲ್ಯೂಷನ್ಸ್ ಎಲ್ಲ ಓಕೆ. ಬಟ್ ಏನಂದರೆ ಗುರು, ಇದರೊಳಗೆ ರೆಸಲ್ಯೂಷನ್ಸ್ ಎಲ್ಲ ಜಾಸ್ತಿ ಇಟ್ಕೊಂಬಿಟ್ರೆ ನನ್ನ ಮಗನ ಲ್ಯಾಪ್ಟಾಪ್ ಒಳಗೆ ಇಳಿಯೋದೇ ಇಲ್ಲ ಗುರು. ತಪ್ಪಿ ಏನೋ ರೆಂಡರ್ ಎಲ್ಲ ಮಾಡಬೇಕು ಅಂದರೆ ನನಗೆ ಹೆವಿ ಹಿಂಸೆ ಆಗ್ಬಿಡುತ್ತೆ. ಅವರದೆಲ್ಲ ಅನ್ನುತ್ತೆ ಬೇಗ. ಲೇಟ್ ಆಗಿಬಿಟ್ಟಿದೆ ಗುರು, ಇದು ಲೇಟ್ ಆಗ್ಬಿಟ್ಟಿದೆ. ನೋಡಿ ಸಂಡೇನೂ ಕೆಲಸ ಮಾಡಬೇಕು, ಏನೋ ಮಾಡೋಕ್ಕಲ್ಲ. ಏನು ರೆಡಿ ಆದರೂ ಸುಂಗುತ್ಕಟ್ಟೆ ಏರಿಯಾದ್ದು ರೋಡ್ ಮಾತ್ರ ಒಳ್ಳೆ ಆಫ್ ರೋಡ್ ಹೊಡಿಬೋದು. ಅದು ಯಾವಾಗ ಚೇಂಜ್ ಮಾಡ್ತಾರೋ ಏನು ಕತೆನೋ. ಬಟ್ ನನ್ನ ಫಸ್ಟ್ ವ್ಲಾಗ್ ಆಲ್ರೆಡಿ ಮೈಸೂರಲ್ಲಿ ಆಗಿತ್ತು. ಬಟ್ ಏನಂದರೆ ಫಲ್ಟು ನನಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಲೈಕ್ ಏನಂದರೆ ಆಡಿಯೋ ಪಿನ್ ಏನಾಗ್ಬಿಟ್ಟಿದೆ ಅಂದರೆ ಲೈಕ್ ಸರಿಯಾಗಿ ಕೂತಿಲ್ಲ. ಜಾಕೆ ಹಾಕಿಲ್ಲ ನಾನು. ಫಸ್ಟ್ ಜಾಕ್ ಹಾಕಿದ್ದೀನಿ, ಮಿನಿ ಜಾಕ್ ಹಾಕಿಲ್ಲ. ಅದು ಏನಾಗುತ್ತೆ ರೆಕಾರ್ಡೇ ಆಗಿಲ್ಲ. ಸುಮ್ಮನೆ ಹೋಗಿ ಬಂದಿದ್ದು ವೇಸ್ಟ್ ಅಂತ ಇಲ್ಲ. ಫಸ್ಟ್ ಟೈಮ್ ಅಲ್ಲಿಗೆ ತೊಗೊಂಡೋಗಿದ್ದು ಬೆಟ್ಟಕ್ಕೆ. ನಾನು ಪೂಜೆ ಮಾಡಿಸ್ಬೇಕಿತ್ತು. ಓಕೆ ಮಾಡಿಸ್ಕೊಂಡು ಮತ್ತು ತಿಂಡಿ ಬೇರೆ ಮಾಡಿಲ್ಲ, ಹೊಟ್ಟೆ ಬೇರೆ ಹಸಿತೈತೆ. ಇಲ್ಲಿಂದ ವಿಧಾನಸೌಧಕ್ಕೆ ಹೋಗೋ ಅಷ್ಟರಲ್ಲಿ ಆಗುತ್ತೆ. ಬೇಸಿಕಲಿ ನನ್ನ ಗಾಡಿ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಸೆಕೆಂಡ್ಸಲ್ಲಿ ತೊಗೊಂಡಿದ್ದು 200. ಬಟ್ ನಾನು ಎಲ್ರಿಗೂ ಸಜೆಸ್ಟ್ ಮಾಡೋದು ಏನಂದರೆ, ಮಾಡಿ ಗಾಡಿ ತೊಗೊಳ್ರಿ. ಬಿಕಾಸ್ ನಾನು ನೋಡಿ ತೊಗೊಂಡಿದ್ದು ಗಾಡಿ ಸಖತ್ ಬೇಜಾರಾಗಿದೆ. ಬೇಜಾರಂದರೆ ಅದು ಮಾಡಿಸ್ಲೇಬೇಕು, ಖರ್ಚು ಯಾರೇ ಆಗಿರಲಿ. ಬಟ್ ಏನಂದರೆ ಕ್ರ್ಯಾಂಕ್ ಶಾಫ್ಟ್ ಎಲ್ಲ ಪ್ರತಿಯೊಂದು ಹೊಸದಾಗಿ ರೀಬಿಲ್ಡ್ ಮಾಡಿಸಿದಾಯ್ತು. ಇಂಜಿನ್ ಫುಲ್ಲು ಕಾಸ್ಟ್ ಒಂದು 29,000ವರೆಗೂ ಬಂತು. ಅಂದರೆ ಲೈಕ್ ಎಲ್ಲರಿಗೂ ಅದೇ ಇಶ್ಯೂಸ್ ಒಬ್ರಿಗೆ ಇರ್ಬೋದು. ಬಟ್ ಏನಂದರೆ ಕರೆಕ್ಟಾಗಿ ಗೇರ್ ಬೀಳ್ತಿರಲಿಲ್ಲ. ಗೇರ್ನ ಅಡ್ಜಸ್ಟ್ಮೆಂಟು ಏನು ಮಾಡಿದ್ರು, ಕ್ಲಚ್ ಅಡ್ಜಸ್ಟ್ಮೆಂಟ್ ಏನು ಮಾಡಿದ್ರು ಸರಿಯಾಗಿ ಗೇರ್ ಬೀಳ್ತಿರಲಿಲ್ಲ. 3ನೇ ಗೇರ್ ಹೋದರೆ 2ನೇ ಗೇರಿಗೆ ಬರೋಕ್ಕೆ ಆಗ್ತಿರಲಿಲ್ಲ, ಹಾಡಾಗೋದು. ಸೊ ಏನಾಗಿರುತ್ತೆ ಅಂದರೆ ಗೇರ್ ಚೇಂಬರ್ ಹತ್ರ ಅದು 6th ಗೇರ್ ಅನ್ನೋದು ವೀಲ್ ಕಟ್ಟಾಗಿದೆ. ಟೀತ್ಸ್ ಅಂತೀವಲ್ಲ, ಆ ಟೀತ್ ಕಟ್ಟಾಗಿ ಏನಾಗಿದೆ ಫುಲ್ಲು ಇಂಜಿನ್ ಎಲ್ಲ ಓಡಾಡ್ಕೊಂಡು ಬಂದೈತೆ. ಆ ಟೀತ್ ಕಟ್ಟಾಗಿರೋದು ಅದು ಕ್ರ್ಯಾಂಕ್ ಶಾಫ್ಟಿಗೆ ಏಟ್ ಬಿದ್ದಿದೆ.
ಸೊ ಕ್ರ್ಯಾಂಕ್ ಶಾಫ್ಟಲ್ಲಿ ಬಾಲ್ಸ್ ಇರುತ್ತೆ, ಆ ಬಾಲ್ಸ್ ಕೂಡ ಒಂದು ಇದಾಗಿ ಫುಲ್ ಹೋಗ್ಬಿಟ್ಟೈತೆ. ಏನು ಮಾಡೋಕ್ಕಾಗಲ್ಲ, ಏನು ಮಾಡ್ತೀರಾ, ಮಾಡಿಸ್ಲೇಬೇಕಲ್ಲ. ತೊಗೊಂಡು ತಪ್ಪು ನನ್ನ ಫ್ರೆಂಡ್ಸ್ಗೆ ಸಜೆಸ್ಟ್ ಮಾಡಿದ್ರು ಮಾರ್ಬಿಡು ಮಚ್ಚ. ನಮ್ಮ ಮನೇಲಿ ತಂದಿದ್ದು ವಸ್ತು ಯಾವುದೂ ಮಾರಕ್ಕೆ ಹೋಗಲ್ಲ. ಇವಾಗೇನು ಪರ್ಫೆಕ್ಟ್ ಆಗಿದೆಯಲ್ಲ ಗಾಡಿ, ಏನು ಫಾಲ್ಟ್ ಇರೋಲ್ಲ. ಏನು ಒಂದು 20-29 ಸಾವಿರ ಖರ್ಚಾಯಿತು. ಹೊಸ ಗಾಡಿ ತೊಗೊಂಡಿರೋ ಮಾಡ್ತಿರ್ತೀವ, 1 ವರ್ಷವರೆಗೂ ಏನು ಮಾತಾಡೋಂಗಿರಲ್ಲ. ಬಟ್ ಈ ಗಾಡಿ ಕೂಡ ಪವರ್ ಕೊಡಬೇಕಲ್ಲ ಎಲ್ಲ ಗಾಡಿ. ಸರಿ, ಬಟ್ ಏನು ಹೇಳಿ ಗುರು, ನಮ್ಮೊಂದು BS3 ಇದು. ಯಾವ ABS ಇಲ್ಲ ಏನಿಲ್ಲ, ಬ್ರೇಕಿಂಗ್ ಸಿಸ್ಟಮ್ ಮಾತ್ರ ಅಲ್ಟ್ರಾ ಲೆವೆಲ್ ಅನ್ಕೊಳ್ರಿ. ಯಾವ ABS ಕೂಡ ಅಷ್ಟು ಇದು ಮಾಡಲ್ಲ, ಒಂದು ಸಪೋರ್ಟ್ ಮಾಡಲ್ಲ ಬೇರೆ ಗಾಡಿಗಳಲ್ಲಿ ಮಾಡ್ತಾರಲ್ಲ ಆ ಥರ. ಏನು ಲಿಟ್ರಲಿ ರಾ ಗಾಡಿ ಮಾತ್ರ. ಫಸ್ಟ್ ನನ್ನ ಹತ್ರ ಹೇಳ್ಬೇಕಂದ್ರೆ ಇದು ಇರಲಿಲ್ಲ ನನ್ನ ಹತ್ರ. ಇದು ಸ್ಪ್ಲೆಂಡರ್ ನಮ್ಮ ತಂದೆದು. ಬಟ್ ಆ ಸ್ಪ್ಲೆಂಡರ್ ಆದಮೇಲೆ ನನಗೆ ತುಂಬ ಆಸೆ ಇದು MT-15. ಅದು ನನ್ನ ಫ್ರೆಂಡ್ ತೊಗೊಂಡ. ಆಮೇಲೆ ಓಡಿಸ್ಮೇಲೆ ಮಚ್ಚ ಬೇಡ ನೀನು ಯಾವ್ದಾರ ಬೇರೆ ಬೈಕ್ ತಗೋ, ಇಬ್ರು ಒಂದೇ ಥರದ್ದು ಬೇಡ ಅಂದ್ರೆ ನನಗೆ ತುಂಬ ಚೈಲ್ಡ್ಹುಡ್ ಫ್ರೆಂಡು. ಸೊ ಅವನೇನು ಹೇಳ್ದ, ಸರಿ ಮಚ್ಚ ಡ್ಯೂಕ್ ನೋಡು ನಿಂಗೂ ಚೆನ್ನಾಗಿ ಕಾಣುತ್ತೆ ಅಂತ. ನಂಗೆ ಅದ್ರ ಮೇಲೆ ಆಸೆ ಇರಲಿಲ್ಲ. ಬಟ್ ಲಾಸ್ಟಲ್ಲಿ ತಗೊಂಡ ಮೇಲೆ ಗೊತ್ತಾಯಿತು ಗಾಡಿ ಮಾತ್ರ ಮಸ್ತಾಗಿರುತ್ತೆ ಅಂತ. ಓ ಈ ರೋಡ್ಗಳಲ್ಲೋ ಐವತ್ತು ನಿಮಿಷ ಎಲ್ಲ ಇಲ್ಲೇ ಹೊಂಟೋಗುತ್ತಪ್ಪ. ನಮ್ಮ ಬ್ರದರ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಜ್ಞಾನಾಶ್ರಮ ಅಂತ ಹೇಳಿ. ಅವ್ನು ನನಗೆ ಹೇಳಿ 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 ಅವನೇ ಲಾಸ್ಟಿಗೆ ಗೋಪ್ರೋ ತಕ್ಕೊಟ್ಟು ಮಾಡು, ಏನಾದರೂ ಒಂದು ಮಾಡು, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡು, ಅದರಿಂದ ಇನ್ಕಮ್ ಏನು ನೀನೇನು ನೋಡ್ಬೇಡ, ಒಂದು ಮೆಮೊರೀಸ್ ಅನ್ನೋದು ಇರುತ್ತೆ ಅಂತ ಮಾಡೋಕೆ ಹೇಳವನೆ. ನನಗೇನು ಅದ್ರ ಬಗ್ಗೆ ಎಲ್ಲ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಲೈಕ್ ಬಟ್ ಎಕ್ಸ್ಪ್ಲೋರಿಂಗ್ ನಾನು ತುಂಬ ಕಡೆ ಹೋಗ್ತೀನಿ, ಗಾಡಿ ಒಬ್ಬೊಬ್ಬನೇ ಹೋಗ್ತೀನಿ, ನನ್ನ ತಮ್ಮ ಕೂಡ ಬರ್ತಾನೆ. ಬಟ್ ಏನಂದರೆ ಈ ಥರ ಅದು ಎಲ್ಲ ನನಗೆ ಅಷ್ಟು ಇದಿಲ್ಲ. ಬಟ್ ಏನಂದರೆ ಯೂಟ್ಯೂಬಲ್ಲಿ ಕಲಿಯೋಂಥ ತುಂಬ ಇದೆ. ಒಂಥರ ಯೂನಿವರ್ಸಿಟಿ ಥರ ಯೂಟ್ಯೂಬು. ಯಾವ ಕಾಲೇಜು ಬೇಡ, ಯಾವ ಇದು ಬೇಡ, ಅದ್ರಲ್ಲಿ ಯೂಟ್ಯೂಬ್ ಒಂದು ನೋಡ್ಕೊಂಡು ಕೂತ್ಕೊ. ಇಂಟರ್ನೆಟ್ ಇದ್ದು ಮೊಬೈಲ್ ಇದ್ದು ಯೂಟ್ಯೂಬ್ ಓಪನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಯಾರಿಗೆ ಏನು ಗೊತ್ತಿರಲ್ಲ ಹೇಳಿ, ನೋಡಿ ಕಲ್ತ್ಬಿಡ್ಬೋದು. ಅದು ಈಗಿನ ಜನ್ರೇಷನ್ ಹುಡುಗರು ಮಾತ್ರ ಲಿಟ್ರಲಿ. ನಾನು ಹೇಳೋದು ನಿಮ್ಮ ಮಕ್ಕಳಿಗೆ ಈ ಡ್ರಗ್ಸು ಅವು ಇವು ಅನ್ನೋದಕ್ಕಿಂತ ಒಂದು ಗಾಡಿ ಕೊಡಿಸ್ಬಿಟ್ರೆ ನಿಜ ಅವ್ರು ಯಾವುದಕ್ಕೂ ಹೋಗಲ್ಲ. ಬಿಕಾಸ್ ಆ ಗಾಡಿ ದಿನ ಎದ್ದು ಬೆಳಗ್ಗೆ ಆ ಗಾಡಿ ಉಜ್ಜೋದು. ಈಗ ನಾನೇ ಆಗಲಿ ನೈಟ್ ನಂಗೆ ನಿದ್ದೆನೇ ಬರಲ್ಲ, ಗಾಡಿ ಒಂದ್ಸಲಿ ಒರೆಸಿ ಮಡಗೋವರೆಗೂ ನಂಗೆ ನಿದ್ದೆ ಬರಲ್ಲ. ಸೊ ನಮಗೆ ಕಾನ್ಸಂಟ್ರೇಷನ್ ಬೇರೆ ಯಾವ್ದ್ರ ಮೇಲೆ ಹೋಗಲ್ಲ. ಈಗ ನೋಡಿ ನಂಗೆ ಒಂದು ಸಿಗರೇಟ್ ಅಭ್ಯಾಸ ಇಲ್ಲ, ಒಂದು ಡ್ರಿಂಕ್ಸ್ ಅಭ್ಯಾಸ ಇಲ್ಲ, ಏನೂ ಇಲ್ಲ. ಸೊ ಆ ಥರ ಹೇಳೋದು ಏನಂದರೆ ಅದೇ ಅದ್ರದ್ದು ಏನಾದರೂ ಒಂದು ಇದ್ರೆ, ಸೊ ಲೈಕ್ ಬೈಕ್ ಹುಚ್ಚಿದ್ರೆ ಡ್ರಿಂಕ್ಸು ಅವೆಲ್ಲ ಬರಲ್ಲ. ಸೊ ಐಮ್ ಸೇಯಿಂಗ್ ಇವೆಲ್ಲ ಇರಬೇಕು ಮಾಮೂಲಿಯಾಗಿ. ಬೈಕ್ ಹುಚ್ಚು ಇರಬೇಕು ಇಲ್ಲ ಅಂತಲ್ಲ, ಬಟ್ ಅದೇ ನಿಮ್ಗೇನು ಎಫೆಕ್ಟ್ ಮಾಡಲ್ವಲ್ಲ ಡ್ರಿಂಕ್ಸು ಸಿಗರೇಟು ಅವೆಲ್ಲ. ನಮ್ಮನ್ನು ಗಾಡಿ ಓಡಿಸ್ಬೇಕಾದ್ರೆ ಬಾಯಿ ಮಾತ್ರ ತಡೆಯಲ್ಲ ಗುರು, ನಮ್ಮನ್ನು ಕೆಟ್ಟ ಭಾಷೆಯಲ್ಲಿ ಬರುತ್ತೆ. ಓಡಿಸೋದು ಓಡಿಸ್ತಾರೆ, ಸರಿಯಾಗಿ ಓಡಿಸ್ಬೇಕು ಗುರು, ಏನಾಗಲಿ. ಈ ಗಾಡಿ ಸೌಂಡು ಗುರು, ಪವರು ಸೌಂಡು ಯಪ್ಪ ಸಕ್ಕರ ಹೋಗುತ್ತೆ. ಸಾರಿ ಗುರು. ಬಟ್ ಇದ್ರಲ್ಲೂ NS ಇದೆ ಹೆಲ್ಮೆಟ್ ಇಲ್ಲ ಸರ್, NS ಅಲ್ಲಿ ಏನು NS ಗೂ ಡ್ಯೂಕು ಏನು ಡಿಫ್ರೆನ್ಸ್ ಅಂದ್ರೆ, NS ಅಲ್ಲಿ ಕರ್ಬೇಟ್ ಏನ್ ಮಾಡಿದ್ರೆ ಗಾಡಿ ಕರ್ಬೇಟ್ ಕಡಿಮೆ ಇದೆ. ಇದು ಟೈರ್ ಸೈಜ್ ಕೂಡ ದೊಡ್ಡದು ಡ್ಯೂಕ್ದು, ಮತ್ತೆ NS ಚಿಕ್ಕದು ಸೈಜು. ಬಟ್ ಆ ಗಾಡಿದು ಅಷ್ಟೇ ಹೆವಿ. ನಾಲ್ಕನ್ ಎಕ್ಸ್ಪೆಕ್ಟ್ರ್ ಕೊಟ್ರೆ ನಾಲ್ಕನ್ ಗಾಡಿ ಕಿತ್ಕೊಂಡು ಹೋಗ್ಬಿಡುತ್ತೆ. ಸೊ ಏನಕ್ಕೆ ಅದು ಡ್ಯೂಕ್ನ ಬೀಟ್ ಮಾಡುತ್ತೆ ಫೈನಲ್ ಸ್ಟೇಜ್ ಅಲ್ಲಿ ಅಂದ್ರೆ, ಅದು ವೆಯ್ಟ್ ಕಡಿಮೆ ಇದೆ, ಕವ್ ವೆಯ್ಟ್ ಕಡಿಮೆ ಇದೆ ಗಾಡಿದು. ಈ ಗಾಡಿ ಬಂದು ವೆಯ್ಟ್ ಇದೆ, ಮತ್ತೆ ಇನ್ನೊಂದು ವಿಂಡ್ ಬ್ಲಾಸ್ಟ್ ಜಾಸ್ತಿ ಇದೆ ಗಾಡಿಲಿ. ಏರೋಡೈನಮಿಕ್ಸ್ ಏನಿಲ್ಲ, ಬೇಕಂದ್ರೆ ಸ್ಟ್ರೀಟ್ ಫೈಟರ್ ಗಾಡಿಗಳೆಲ್ಲ ಸೇಮ್ ಹಂಗೆ ಇರುತ್ತೆ. ಬಟ್ ಅದರಲ್ಲಿ ಆ ಥರ ಏನು ಅನ್ಸಲ್ಲ ನನಗೆ. ಡೂಮೇ ಫುಲ್ ಕರ್ವ್ಡ್ ಆಗಿದೆ, ಇದರಲ್ಲಿ ಡೂಮ್ ಅಷ್ಟು ಕರ್ವ್ಡ್ ಆಗಿಲ್ಲ, ಮತ್ತು ಮಕ್ಕಕ್ಕೆ ಹೊಡೆಯುತ್ತೆ ಗಾಡಿ. ಸೊ ಅದು ಟಾಪ್ ಎಂಡಲ್ಲಿ ಏನು ಮಾಡುತ್ತೆ, ಗಾಡಿ ಹೊಡೆಯುತ್ತೆ. ಗಾಡೀಲಿ ಎಲ್ಲಾನು ವ್ಯತ್ಯಾಸ ಆಗುತ್ತೆ ಗುರು. ಒಂದು ವೆಯ್ಟ್ ಇಂದ ಹಿಡಿದು 1 ಗ್ರಾಮ್ ಜಾಸ್ತಿ ಆದ್ರೂ ಗಾಡಿ ಹಿಂದೆ ಉಳ್ಕೊಳ್ಳುತ್ತೆ, ಅದು ಮೇಯ್ನು.
ಯಾಕಂದರೆ ಯೂಟ್ಯೂಬಲ್ಲಿ ಎಷ್ಟೊಂದು ಜನ ಹೇಳ್ತಾ ಇರ್ತಾರೆ ಡ್ಯೂಕು NS ಅದೆಲ್ಲ. ಒಂದು ಹೇಳ್ತೀನಿ, ಡ್ಯೂಕ್ ಅವ್ರು ಏನಾದರೂ ಇಂಡಿಯಾಗೆ ಇವರು ಬಜಾಜ್ ಜೊತೆ ಕೈ ಸೇರ್ಸಿ ತೊಗೊಂಬಂದಿರಲಿಲ್ಲ ಅಂದರೆ ಯಾವ NS ಬರ್ತಿರ್ಲಿಲ್ಲ, ಯಾವುದು ಬರ್ತಿರ್ಲಿಲ್ಲ. ಪವರ್ ಲಿಟ್ರಲಿ ಪವರ್ ಅನ್ನೋ ಗಾಡಿಗಳೇ ಬರ್ತಿರ್ಲಿಲ್ಲ. ಕಾಂಪಿಟೇಷನ್ಗೆ ಯಾರು ಬಂದರೆ ತಾನೇ ಇನ್ನೊಬ್ಬ ಕಾಂಪಿಟೇಷನ್ ಉಟ್ಕೊಳ್ಳೋದು. ಸೊ ಈ ಕಾಂಪಿಟೇಷನ್ ಕೊಟ್ಟಿದ್ದೆ ಡ್ಯೂಕ್ 200. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಅವಾಗ ಇಂಡಿಯಾಗೆ ಬಂದ್ಮೇಲೆ ಸ್ಟಾರ್ಟಿಂಗ್ ಆರೆಂಜ್ ಕಲರ್ ಬಿಟ್ರು. ಬಟ್ ಈ ಮಕ್ಕಳು ನಮ್ಮ ಇಂಡಿಯಾದವರು ಏನು ಮಾಡ್ತೀರಾ ಹುಡುಗರು, ಕೈಗೆ ಸಿಕ್ತು ಅಂತ ಹೇಳಿ ಈ ಗಾಡಿ ಕಂಟ್ರೋಲ್ ಮಾಡದೆ ಹೇಳ್ದಿರೋಷ್ಟು ಪವರ್ ಕೊಟ್ಬಿಟ್ರು. ಹೆವಿ ತಗೊಂಡು ಎಲ್ಲ ಆಕ್ಸಿಡೆಂಟ್ ಎಲ್ಲ ಆಗಿ ಮಾಡಿ. ಇದ್ರದ್ದು ಇನ್ನೊಂದು DNA ಇತ್ತು, ಡ್ಯೂಕ್ BS3 390. ಅಪ್ಪ ಗುರು, ಏನು ಗಾಡಿ ಗುರು, ಇದು ಡಿಸ್ಕಂಟಿನ್ಯೂ ಮಾಡಿಬಿಟ್ರು. ಹಳೆ ಗಾಡಿ ಇದು BS3. ಅದು ಮಾತ್ರ ಯಾವುದು ಇರಲಿಲ್ಲ. ಅದು ಸಖತ್ ಅನ್ಕೊಂಡ್ರೆ ಅದು ಮಾತ್ರ ಯಾರ ಕೈಲಿ ಕಡಿಯಕ್ಕೆ ಆಯ್ತಿರ್ಲಿಲ್ಲ ಆ ಗಾಡಿನ. ಬ್ರೇಕಿಂಗ್ ಹೇಳಿದ್ನಲ್ಲ ಗುರು, ಅಲ್ಟ್ರಾ ಲೆವೆಲ್. ಯಪ್ಪ, ಯಾವ ABSಗೂ ಏನು ಕಡಿಮೆ ಇಲ್ಲ. ಸಕಾಲ ಇದೆ ಮಾತ್ರ. ತಗೊಂಡ್ಮೇಲೆ ನನ್ಗೆ ಫೀಲ್ ಬಂತು, ಇಲ್ಲ ನಾ ಒಳ್ಳೆ ಗಾಡಿ ಮೇಲೆ ಇನ್ವೆಸ್ಟ್ ಮಾಡಿದೆ ಅನ್ನೋದು. ಬಟ್ ಏನಂದ್ರೆ ತಗೊಬೇಕಾದ್ರೆ ಸ್ವಲ್ಪ ತಗೊಂಡು ಹಾಕ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಬಟ್ ಇದು ಮೈಕ್ ಯಾವ ಥರ ನಂಗೆ ಅದೇ ಹೇಳಿದ್ನಲ್ಲ ಕಮೆಂಟಲ್ಲಿ ಒಂದು ಸ್ವಲ್ಪ ಸಜೆಷನ್ಸ್ ಕೊಡಿ. ಲೈಕ್ ಇದು ಮೈಕ್ ಯಾವ್ದು ಯೂಸ್ ಮಾಡಿದ್ರೆ ಬೆಟರ್. ಇವಾಗ ನಾನು ಬೋಯೋ ಅನ್ನೋದು ಯೂಸ್ ಮಾಡ್ತಾ ಇದ್ದೀನಿ, ಅದು ಬೆಟರ್ ಅನ್ಸುತ್ತೆ. ಬಿಕಾಸ್ ಇದು ಯಾವುದು ನಂದಲ್ಲ ಗುರು, ನಮ್ಮ ಅಣ್ಣ ಹೆವಿ ಸಪೋರ್ಟ್ ಮಾಡ್ತಾನೆ. ಒಂದು ಚಾನಲ್ ಇದೆ ಅವ್ನು, ಅಲ್ಲೇ ಲೈಕ್ ಇದೆ ಅನ್ಸುತ್ತೆ 15K 40K ಏನೋ ಇರಬೇಕು ಒಂದು ಸಬ್ಸ್ಕ್ರೈಬರ್ಸು. ನಂಗೆ ಅದು ಇದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ಕ್ಯಾಮ್ರಾ ಅದ್ರ ಬಗ್ಗೆ ಎಲ್ಲ ಗೊತ್ತು, ರೆಸೊಲ್ಯೂಷನ್ಸ್ ಅವೆಲ್ಲ ಆರ್ಡರ್ ಮಾಡ್ತೀನಿ. ಬಟ್ ಇದ್ರ ಬಗ್ಗೆ ಮೈಕ್ ಅದ್ರದ್ದು ಕ್ವಾಲಿಟಿ ಏನು, DSLR ನಾವು ನಿಮ್ಮ ಅಭಿಮಾನಿ ಅಕ್ಕ. ಅಕ್ಕ ಅನ್ಬೇಡಪ್ಪ, ನೀನು ಮೇಡಮ್ ಅನ್ನು. ಕಾಲ್ಮಿ ಮೇಡಮ್, ಕಾಲ್ಮಿ ಮ್ಯಾಮ್ ಮೇಡಮ್. ಅವನು ಹಿಂಸೆ ಕೊಟ್ಟು ಮಾಡೋ ಅಂತ ಹೇಳಿ ಮಾಡಿಸ್ತಾ ಇರೋದು. ಮತ್ತು ಇನ್ನೊಂದು ಏನಂದ್ರೆ ಇದು ಹೆವಿ ಬೇಗ GB ತುಂಬ್ಕೊಳ್ಳುತ್ತಪ್ಪ. ರೆಸೊಲ್ಯೂಷನ್ಸ್ ಎಲ್ಲ 4Kಗೆ ಎಲ್ಲ 20PS ಇಟ್ಕೊಂಡ್ಬಿಟ್ಟು 60PS ಅಂತೆ. ಅಪ್ಪ ಸಪೋರ್ಟೇ ಮಾಡಲ್ಲ. 3060 ಬರುತ್ತೆ ಅನ್ಸುತ್ತೆ ಪಿಕ್ಸೆಲ್ಸ್, 20 ಬರಲ್ಲ. ಇವಾಗಂತೂ ಯೂಟ್ಯೂಬಲ್ಲಿ ಹೊಸ ಜನ ಅವರ ಗುರು, ಯಪ್ಪ ರಾಮ. ಮೂಲೆಯಲ್ಲಿ ಒಬ್ಬೊಬ್ಬ ಬ್ಲಾಗರ್ಸ್ ಇದ್ದಾರೆ ಇವಾಗಿನ ಇದರಲ್ಲಿ. ಏನು ಮಾಡೋಕ್ಕಲ್ಲ, ಮಾಡಬೇಕು. ಬಟ್ ಏನಂದರೆ ನಾನು ಚಾನಲ್ ಮಾಡೋರಿಗೆ ಮಾಡಿ ಸಜೆಸ್ಟ್ ಮಾಡೋದೇನು ಮಾಡಿ ಅಪ್ಲೋಡ್ ಮಾಡಿ. ಯಾವಾಗಾರೋ ಒಂದು ದಿನ ನಿಮಗೆ ಬೇಜಾರಾದ ಕೂತ್ಕೊಂಡು ನೀವು ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಈಗ ನೋಡಿ, ಒಂದು ಕ್ಲೌಡ್ ತೊಗೊತೀನಿ ಅಂದರು 200-300 ರೂಪಾಯಿ ಪರ್ಚೇಸ್ ಮಾಡಿ ಅದಕ್ಕೆ ಹಾಕಿ ಮಡಗಬೇಕು. ಇಲ್ಲ ಒಂದು ಫೋನಲ್ಲಿ ಮಡಗ್ತೀರಾ, ಇಲ್ಲಾಂದರೆ ಒಂದು ಕಂಪ್ಯೂಟರ್ಲೇ ಮಡಗ್ತೀರಾ, ಸಿಸ್ಟಮ್ ಕ್ರ್ಯಾಕ್ ಆಯಿತು, ಏನೂ ಮಾಡೋಕ್ಕಾಗಲ್ಲ. ನೀವು ಮೆಮೊರೀಸ್ ಎಲ್ಲ ಹೋಗ್ಬಿಡುತ್ತೆ. ಸೊ ನಾನು ಹೇಳೋದು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ಮಡಿಗೆ. ಏನು ಕ್ಲೌಡ್ ನಮ್ಮ ಅಪ್ಲೋಡ್ ಮಾಡೋದು ಏನಾರು ಕೊಡ್ತಾರಾ? ಇಲ್ಲ ಅಲ್ವಾ? ಅಪ್ಲೋಡ್ ಮಾಡಿ ಮಡಗಿರಿ. ಅದರಿಂದ ಏನು ನೀವೇನು ಇನ್ಕಮ್ ಏನು ನೋಡ್ಬೇಡ್ರಿ. ತಪ್ಪಿ ನೀವು ಮಾಡೋ ಕಂಟೆಂಟ್ ಚೆನ್ನಾಗಿದ್ರೆ ಅದು ನಿಮ್ಮ ಅದೃಷ್ಟ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬಾರ್ದು. ಅಪ್ಲೋಡ್ ಮಾಡ್ತಾ ಇರಬೇಕು. ಏನೋ ಆಗುತ್ತೋ ಮಾಡೋದು ಅಷ್ಟೇ, ಮಿಕ್ಕಿದ ಆಮೇಲೆ ಅದನ್ನು ಬಿಟ್ಟು. ಇನ್ನೊಂದು, ಅಪ್ಲೋಡ್ ಮಾಡಾದ್ಮೇಲೆ ನಾನು ವೀಡಿಯೋಸ್ಗಳ್ನ ಏನು ಮಾಡ್ತೀರಾ ಗೊತ್ತಾ? ಯಾವಾಗಲೂ ಹೋಗ್ಬಿಟ್ಟು ವ್ಯೂಸ್ ಬಂದಿಲ್ಲ, ಲೈಕ್ಸ್ ಬಂದಿಲ್ಲ ಅಂತ ಪದೇ ನೀವು ನೋಡ್ತಾ ಇದ್ರೆ ನೀವು ಇನ್ನೂ ಕುಗ್ತೀರಾ ಹೊರ್ತು ತಿರ್ಗಾ ಇನ್ನೊಂದು ವೀಡಿಯೋ ಮಾಡೋಕೆ ನಿಮಗೆ ಎಂಕರೇಜ್ ಬರೋಲ್ಲ. ಈ ವಿಡಿಯೋ ಸ್ಟಾರ್ಟಿಂಗ್ ಬಿಟ್ಟಾಗ್ಲಿ ಯಾರ್ದು ಓಡಲ್ಲ ಗುರು. ನಾನೇ ನಮ್ಮ ಅಣ್ಣಂದು ಈ ಕೊರೋನಾ ಟೈಮಲ್ಲಿ ನಾನೇ ನೋಡಿದ್ನಲ್ಲ, ಅವ್ನು 10-5ಕ್ಕೆ ಅವ್ನು ಏನೇ ಇದು ಮಾಡಿದ್ರು ಅವ್ನು ತಲೆ ಕೆಡ್ಸ್ಕೊಂತಿರ್ಲಿಲ್ಲ. ಇಲ್ಲ ಒಂದಿನ ಹಾಗೆ ಆಗುತ್ತೆ, ನೀನು ತಲೆ ಕೆಡ್ಸ್ಕೊಂಡ್ಬೇಡ, ನೋಡ್ತಾ ಇರು ಅಂತ. ಇವತ್ತು ಹಂಗೆ ಮಾಡ್ದ, ಅವ್ನು ಮನೆ ಕಟ್ದ, ಈಸಾಗಿದ್ದಾನೆ. ಸೊ ನಾನು ಹೇಳೋದು ಹಂಗೆ ಅಷ್ಟೇನೆ. ಏನು ತಲೆ ಏನೋ ಹಾಕೊಂಡ್ಬಿಡಿ, ಅಪ್ಲೋಡ್ ಮಾಡ್ತೀರಾ ಮಾಡಿಬಿಡಿ. ಅದರಿಂದ ಏನು ಕಾಸು ಕಳ್ಕೊತಾ ಇದ್ದೀರಾ? ಅಪ್ಲೋಡ್ ಮಾಡೋಕೆ ದುಡ್ಡು ಕೊಡ್ತಾ ಇದ್ದೀರಾ? ಇಲ್ಲ ಈಸಾಗಿ ಮಾಡಿ ಬಿಡಿ. ಅದು ಬರೋದು ಮಿಕ್ಕಿದ್ದು ಆಗುತ್ತೋ ಆಗಲ್ವೋ ಅದು ನೆಕ್ಸ್ಟ್ ಸೆಕೆಂಡ್ರಿ. ಅದು
ನಿಮ್ಮ ಮಕ್ಳಿಗೆ ತೋರಿಸ್ಬೋದಲ್ಲ ಹಿಂಗೆಲ್ಲ ಮಾಡಿದ್ದೆ ಅಂತ. ಸಾರಿ ಟೈಮ್ ಆಗಿದೆ, ಸಿಗ್ನಲ್ ದಾಟಿದ್ದೀನಿ. ಲಿಟ್ರಲಿ ನನ್ನ ಆಫೀಸ್ ಬಂದು ವಿಧಾನಸೌಧ ಹತ್ರ ಇರೋದು, ಬಟ್ ವೆದರ್ ಮಾತ್ರ ಸಕಲಾಗಿರೋದು. ಅಲ್ಲಿ ಗ್ರೀನರಿ ಜಾಸ್ತಿ ಅಲ್ವಾ, ಇಲ್ಲಿಂದ ಅಲ್ಲಿ ಹೋಗೋಷ್ಟರಲ್ಲಿ ಸ್ವಲ್ಪ ಕಷ್ಟ. ಇನ್ನೊಂದು ಹೇಳೋದು ಮರ್ತೆ, ನನ್ಗೊಬ್ಬ ಫ್ರೆಂಡ್ ಇದ್ದ, ಲೈಕ್ ಅವನ ಹತ್ರ ಪಲ್ಸರ್ ಏನೋ ಇದ್ದಿದ್ದು ಅವನ ಹತ್ರ. ನನ್ನ ಸ್ಕೂಲ್ ಮೇಟ್ ಫ್ರೆಂಡ್, ಅವ್ನು ಹೇಳೋನು, ಮಚ್ಚ ನನಗೂ ಇದೆಲ್ಲ ಮಾಡ್ಬೇಕು ಅನ್ನೋ ಆಸೆ ಕಣೋ, ಏನೋ ಮಾಡಿದ್ಯಾ, ಈ ಗಾಡಿ ಇಟ್ಕೊಂಡಿದ್ದೀನಿ. ನಾನು ಒಂದು ಹೇಳ್ತೀನಿ ಎಲ್ರಿಗೂ, ಗಾಡಿ ನೆವರ್ ಮ್ಯಾಟರ್ಸ್. ನೋಡಿ ನಿಮ್ಮ ಹತ್ರ ಇವತ್ತು ನನ್ನ ಹತ್ರ ಸ್ಪ್ಲೆಂಡರೇ ಇತ್ತು, ಇರೋ ಗಾಡಿನ ಅದನ್ನ ಆಯುಭುಜ ಥರನೇ ನೀವು ಫೀಲ್ ಮಾಡಿ. ಯಾರೋ ತಂದ, ಯಾರೋ ಮಾಡ್ದ ಅನ್ನೋದಕ್ಕೆ ಅವ್ನು ಯಾರೋ ಡ್ಯೂಕ್ ತಂದ ಅನ್ನೋದು ಈಗ ನೀವು ತಗೋಬರೋದು, ಬರೀ ಜೀವನ ಪೂರ್ತಿ ಇದೇ ಆಗ್ಬಿಟ್ರೆ ಎಂಜಾಯ್ ಯಾವಾಗ ಮಾಡ್ತೀರಾ ನೀವು? ನಮ್ಮ ಹತ್ರ ಸ್ಪ್ಲೆಂಡರೇ ಇರ್ಲಿಗಳು. ನಾನು ಇನ್ನೊಂದು ಹೇಳ್ತೀನಿ ಎಲ್ಲ ಹುಡುಗರಿಗೂ, ನಿಮ್ಮ ಗಾಡಿಗಳನ್ನ ನೀವು ಬಿಟ್ಕೊಟ್ಬಿಡಿ. ಅದು ಸ್ಪ್ಲೆಂಡರೇ ಆಗಿರ್ಲಿ, ಅದು ಸೈಕಲೇ ಆಗಿರ್ಲಿ, ಏನೇ ಆಗಿರ್ಲಿ, ನಿಮ್ಮ ಗಾಡಿಗಳು ನೀವು ಬಿಟ್ಕೊಟ್ಬಿಡಿ. ಬಿಕಾಸ್ ನೀವೇನು ಇಲ್ದಾಗ ಅದು ನಿಮ್ಗೆ ಹೊತ್ಕೊಂಡು ಓಡಾಡೈತೆ. ಹಾಗಂತ ಯಾವುದೋ ಮಗ ಅವ್ನು ತಗೊಂಡ ನನ್ನ ಹತ್ರ ಇನ್ನೂ ಸ್ಪ್ಲೆಂಡರ್ ಇಟ್ಕೊಂಡಿದ್ದೀನಿ ಅಂತ. ನಾನು ಸ್ಪ್ಲೆಂಡರಿಂದಾನೇ ಗುರು ಬಂದಿದ್ದು. ಅದು ನಂದು ಅಲ್ಲ, ನನ್ನ ತಂದೆ ಅವ್ರದ್ದು. ಸೊ ಇವತ್ತು ನಾನು ಅರ್ನ್ ಮಾಡಿ ನಾನು ಗಾಡಿ ತೊಗೊಂಡಿರೋದು. ಅವೆಲ್ಲ ಒಂದಿನ ಟೈಮ್ ಬರಬೇಕು, ಬಟ್ ಆ ಥರ ಬರೋಕೆ ಹೋಗ್ಬಿಡಿ. ಅದು ಅದರಿಂದ ಏನೂ ಆಗಲ್ಲ. ಅದೊಂದು ಸ್ವಲ್ಪ ಒಂದೇನು ಹಿಡಿದ್ರು ಒಂದೊಂದು ತಿಂಗಳು 3 ತಿಂಗಳು ಹಿಡಿಯುತ್ತೆ. ಅದರಿಂದ ತೊಗೊಂಡು ಆಮೇಲೆ ಲಾಸ್ಟಲ್ಲಿ ಈ ಥರ ಆಗುತ್ತೆ ನೋಡ್ರಿ. ಬಿಡಪ್ಪ ಸಿಗ್ನಲ್ಲು ಹಿಂಸೆ ಗುರು ಇದು. ಬರೀ 8:57 ಆಯ್ತು, ಇನ್ನು 3 ನಿಮಿಷ ಇರೋದು. ನಾನು ನೋಡಿದ್ರೆ ಇನ್ನೊಂದು ಸ್ವಲ್ಪ ದೂರ ಹೋಗ್ಬೇಕು. ಹುಡುಗರು ಬಿಟ್ಟಪ್ಪ. ನಂದು ಮೀಟ್ರ್ ಹತ್ರ ಅದು ಪೆಟ್ರೋಲ್ ಡಿಸ್ಪ್ಲೇ ಆಗತ್ತಲ್ಲ, ಅಲ್ಲಿ ಹೊಡೆದೋಗ್ಬಿಡಿದೆ ಗುರು. ನನ್ನ ಮಕ್ಕಳು ರಾಜಾಜಿನಗರ KTM ಶೋರೂಮ್ ಅವ್ರು ಹೊಡೆದಾಕ್ಬಿಟ್ಟು ಅದನ್ನ ಬಿಚ್ಬಿಟ್ಟು ಬೇರೆ ಪ್ಯಾನಲ್ ಹಾಕಪ್ಪ ಅಂತ ಕೊಟ್ರೆ, ಅಣ್ಣ ಅದೊಳಗೆ ಕಲ್ಲು ಹೋಗಿತ್ತು, ಅವ್ನು ಪ್ರೆಸ್ ಮಾಡಿದ್ವಿ ಹೊಡೆದೋಯ್ತು ಅಂತ. ಇನ್ನೇನು ಹೇಳ್ತೀಯ ಅವ್ನಿಗೆ? ತೊಗೊಬನ್ನಿ ಹಾಕ್ಕೊಡ್ತೀನಿ ಅಂತ. ಹೋದಾಗೆಲ್ಲ ಸ್ಟಾಕಿಲ್ಲ ಅಂತ. ನಾನು ಅದಕ್ಕೆ ಲಾಸ್ಟಲ್ಲಿ ದುಡ್ಡು ಕಟ್ಬಿಡು, ನಾನು ಹಾಕ್ಸ್ಕೊತೀನಿ ಅಂತ ಹೇಳಿ. ಅವು ಏನು ಬೈಯೋಕ್ಕಾಗಲ್ಲ, ಅವ್ರು ಯಾವ ಗ್ಯಾನ್ದಲ್ಲಿ ಇರ್ತಾರೋ ಸುಮ್ಮನೆ ಎಲ್ಲದಕ್ಕೂ ಫ್ರಸ್ಟ್ರೇಷನ್ ಆಗಿ ಅವ್ರಿಗೂ ಬೈಯೋದು. ಏನೋ ಮಾಡೋಕ್ಕಲ್ಲ, ನನ್ನಣೆ ಬರೋ ಕೆಡ್ದಾಗಿ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಸಜೆಷನ್ ಎಲ್ಲ ಏನಿಲ್ಲ.